ಸಿಂಪಲ್. ನನಗೆ ಬೇಕಾಗೇ ಇಲ್ಲ. 1,00,000 ಇರಲಿ, 1,00,00,000 ಇರಲಿ ಸಬ್ಸ್ಕ್ರೈಬರ್ಸ್, ನನಗೇನಾಗಬೇಕು ಅವರಿಂದ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. ಗೈಸ್, ಯಾರೆಲ್ಲ ಈಗ ಯೂಟ್ಯೂಬನ್ನು ಶುರು ಮಾಡಿದ್ದೀರಾ, ನಾನು ಹೇಳುವಂಥ ತಪ್ಪನ್ನು ದಯವಿಟ್ಟು ಮಾಡೋಕ್ಕೋಗ್ಬೇಡಿ. ಯಾಕೆ ಅಂತಂದರೆ ನೀವು ಈ ತಪ್ಪನ್ನು ಮಾಡ್ತು ಅಂತಂದರೆ ಒಂದಲ್ಲ ಒಂದಿನ ನೀವು ಎಂಥ ಸಮಸ್ಯೆಗೆ ಸಿಗಾಕೊಬಿಡ್ತೀರಾ ಅಂತಂದರೆ ಈ ಯೂಟ್ಯೂಬ್ ಸಾವಾಸನೇ ಬೇಡ ಅಂತ ಅನಿಸ್ಬಿಡುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ಒಂಥರ ನೆಮ್ಮದಿ ಇರಲ್ಲ. ಗ್ಯಾರಂಟಿನ ನಿಮ್ಗೆ ಹೇಳ್ತೀನಿ, ಒಂಥರ ನೆಮ್ಮದಿ ಇರಲ್ಲ. ಹೇಳ್ತೀನಿ ಅದು ಯಾವ ಥರ ಅಂತ. ಸೊ ವಿಡಿಯೋನ ಪೂರ್ತಿ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನಿಸುತ್ತೆ ಆಮೇಲೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಇವಾಗ ನೀವು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀರಾ ಅಂತಂದರೆ ನಿಮಗೆ ಅನ್ನಿಸ್ತಾ ಇರುತ್ತೆ ಅವಾಗವಾಗ ಯಾರನ್ನಾದರೂ ಪರಿಚಯ ಮಾಡ್ಕೋಬೇಕು ಅಂತ, ಆಯಿತಾ. ಅಂತಂದರೆ ಈಗ ನೀವು ನೋಡ್ಬೋದು ಯೂಟ್ಯೂಬಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗಳು ಸಿಗ್ತಾರೆ. ಏನು ಬರೋಣ ಯೂಟ್ಯೂಬರ್ಸ್ಗಳಿಗೆ ಹೇಳಿ, ಸಿಗ್ತಾರೆ, ಎಲ್ಲರೂ ಕೂಡ ಸಿಗ್ತಾರೆ. ಕೆಲವರು ಮೆಸೇಜ್ ಮಾಡೋರು ರಿಪ್ಲೈ ಮಾಡ್ತಾರೆ, ಕೆಲವ್ರಿಗೆ ನೀವು ಕಾಂಟ್ಯಾಕ್ಟೇ ಮಾಡ್ಬೋದು, ಕೆಲವ್ರು ನೀವು ಮೇಲ್ ಮಾಡಿ ಹೆಂಗೋ ಪರಿಚಯ ಆಗ್ಬೋದು, ಕೆಲವರು ಮೀಟ್ ಮಾಡ್ಬಿಟ್ಟು ಹೆಂಗೋ ಪರಿಚಯ ಆಗ್ಬೋದು. ಸೊ ಏನೋ ಮಾಡ್ಕೊಂಡು ಯಾವುದೋ ಒಂದು ಯೂಟ್ಯೂಬರ್ಗೆ ನೀವು ಸಿಗ್ಬೋದು. ಅದೇನು ದೊಡ್ಡ ವಿಷಯ ಅಲ್ಲ. ಸಿಗಲೇಬೇಕು ಅಂತಂದರೆ ಸಿಗ್ಬೋದು, ಆಯಿತಾ. ಅದಂತೂ ಪಕ್ಕ ಬರೆದಿಟ್ಕೊಬಿಡಿ. ಬಟ್ ನಿಮ್ಗೆ ಅನಿಸೋದು ಸಹಜ. ಬಟ್ ಇದನ್ನು ನೀವು ಮಾಡೋಕ್ಕೋಯ್ತು ಅಂತಂದರೆ ಖಂಡಿತವಾಗ್ಲೂ ಇದು ನಿಮಗೆ ಸಮಸ್ಯೆ ಆಗುತ್ತೆ. ಯಾಕೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ ಇಲ್ಲಿ ತುಂಬ ಜನ ನೀವು ಅಂದ್ಕೊಂಡಿರೋಂಗೆ ಮನಸ್ಥಿತಿಗಳಿಲ್ಲ, ಆಯಿತಾ. ಸೊ ನೀವು ಹೊಸ ಯೂಟ್ಯೂಬರ್ಸ್ಗಳು ಅವ್ರನ್ನ ಪರಿಚಯ ಮಾಡ್ಕೋಬೇಕು, ಇದು ಅದು ಇದು ಅಂತ ಅನಿಸುತ್ತೆ. ಬಟ್ ಕ್ಯಾಶುವಲಾಗಿ ನೀವು ನೋಡಿದ್ರೆ ನಿಮ್ಗೆ ಅಲ್ಲಿ ಅದ್ರ ಒಳಗಡೆ ಹೋಗಿ ಬಂದಿರ್ತಾರೆ ನೋಡಿ, ಪರಿಚಯ ಮಾಡ್ಕೊಂಡು ಮಾತಾಡ್ಸ್ಕೊ ಬಂದಿರ್ತಾರೆ ನೋಡಿ, ಅವ್ರಿಗೆ ಆಮೇಲೆ ಅರ್ಥ ಆಗಿರುತ್ತೆ, ಅಯ್ಯೋ ಇವ್ರನ್ನ ಯಾಕಾರ ಮಾತಾಡ್ಸ್ಬಿಟ್ನಪ್ಪ ಅಂತ. ಆ ಥರನೂ ಕೂಡ ಒಂದಷ್ಟು ಜನ ಆ ಥರ ಫೀಲ್ ಕೊಡ್ತಾರೆ ನಿಮಗೆ ಕೆಲವರು, ಆಯಿತಾ. ಅಂದರೆ ಎಲ್ಲರೂ ಹಂಗೆ ಇರಲ್ಲ, ಕೆಲವರು ಆ ಥರ ಫೀಲ್ ಕೊಡ್ತಾರೆ. ಸೊ ಬಟ್ ಈಗಿನ ಒಂದು ಇದರಲ್ಲಿ ಎಲ್ಲರೂ ಅದೇ ಥರ ಇರೋದ್ರಿಂದ ಸೊ ನೀವು ಬೆಟರ್ ಯಾರನ್ನೂ ಕೂಡ ಟಚ್ಗೆ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಆಯಿತಾ. ಎಷ್ಟು ಬೇಕಷ್ಟೇ ಅಷ್ಟೇ ಅದನ್ನೇ ಮೇಂಟೈನ್ ಮಾಡಬೇಕು ನೀವು. ಯಾಕೆ ಅಂತಂದರೆ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಈಗ ನೋಡಿ, ಈಗ ನಾನು ಏನಾಗ ಒಂದು ಸಬ್ಸ್ಕ್ರೈಬರ್ಸ್ ಇದ್ದ ತಕ್ಷಣ ನಾನು ದೊಡ್ಡ ಯೂಟ್ಯೂಬರ್ ಅಲ್ಲ. ಈಗ ನೀವು ನನ್ನ ಹತ್ರಕ್ಕೆ ಬಂದರೆ ನಿಮ್ಮ ಹತ್ರ 10 ಸಬ್ಸ್ಕ್ರೈಬರ್ಸ್ ಇರಲಿ, 20 ಸಬ್ಸ್ಕ್ರೈಬರ್ಸ್ ಇರಲಿ, ನೀವು ಕೂಡ ಯೂಟ್ಯೂಬರೇ. ಬಟ್ ಇಲ್ಲಿ ಕೆಲವ್ರು ಹೆಂಗೆ ನೋಡ್ತಾರೆ ಅಂತಂದರೆ, ನಾನು ದೊಡ್ಡವನು, ನೀವೆಲ್ಲ ಚಿಕ್ಕವರು, ನಿನಗೆ 10 ಸಬ್ಸ್ಕ್ರೈಬರ್ಸ್ ಐತೆ, ನನಗೂ 1,00,000 ಆದೆ, 10,00,000 ಆದೆ, 20,00,000 ಆದೆ, ಈ ಥರ ನೋಡ್ತಾರೆ. ಅಂದರೆ ನಿಮ್ಗೆ ಗೊತ್ತಾಗಲ್ಲ ಅದು. ನಿಮ್ಗೆ ಹೆಂಗೆ ಹೇಳೋದು ನಾನು, ಅದು ಫ್ರಂಟಲ್ಲಿ ಆ ಥರ ನಿಮ್ಗೆ ಖುಷಿಯಾಗಿರ್ಬೋದು, ಬಟ್ ಹಿಂದೆಗಡೆ ಆ ಥರ ಮೈಂಡ್ ಸೆಟ್ ಇರುತ್ತೆ. ಇವ್ ನನಗಿಂತ ಚಿಕ್ಕವನು, ಕೂತ್ಕೋಗೋರು ಸೈಡಲ್ಲಿ, ಈ ಥರ, ಆಯಿತಾ. ಸೊ ಈ ಥರ ಪಾರ್ಶಾಲಿಟಿ ಎಲ್ಲ ಮಾಡ್ತಾರೆ ಈ ಯೂಟ್ಯೂಬಲ್ಲಿ, ಇದೆಲ್ಲ ಐತೆ. ಆಮೇಲೆ ನೀವೆಲ್ಲ ಅನ್ಕೋತೀರಾ ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ಗಳ ನಂಬರ್ಸ್ ಇಸ್ಕೊಬಿಟ್ರೆ ಚೆನ್ನಾಗಿರುತ್ತೆ ಲೈಫು, ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ಚೆನ್ನಾಗಿರುತ್ತೆ, ಒಂಥರ ಸಖತ್ತಾಗಿರುತ್ತೆ, ನಾನು ಅವ್ರ ಜೊತೆ ಮಾತಾಡಬೇಕು. ಹೇಳ್ತೀನಿ ಕೇಳಿ, ನೀವು ನಂಬರ್ಸ್ ಇಸ್ಕೊಂಡ್ರೆ ಅವತ್ತೇ ಹಾಳಾದ್ರಿ ಅಂತ, ಆಯಿತಾ. ಯಾಕೆ ಅಂತಂದರೆ ಒಂದೊಂದು ಸಲ ಹೆಂಗೆ ಆಗ್ಬಿಡುತ್ತೆ ಅಂತಂದರೆ, ನೀವು ನಂಬರ್ಸ್ ಇಸ್ಕೊಂಡು ನೀವು ಮಾತಾಡ್ಕೊ ಫೋನಲ್ಲಿ ಒಂದೊಂದು ಸಲ ಇವ್ರ ಬಗ್ಗೆ ನೀವೇ ನೆಗೆಟಿವ್ ಆಗಿ ಮಾತಾಡ್ಬಿಟ್ಟಿರ್ತಾರೆ. ನಿಮಗೆ ಗೊತ್ತಿರಲ್ಲ, ಅವ್ನ ಚಾನಲ್ ವ್ಯೂಸ್ ನೋಡು, ಅವ್ನು ನೋಡು, ಅವ್ನು ಆವಾಗಲೇ ಶುರು ಮಾಡೋದು, ಅವ್ನು ಇನ್ನೂ ಬೆಳೆದೇ ಇಲ್ಲ, ಅವ್ನು ನೋಡು, ಅವ್ನಿಗೇನು ಬರೋದೇ ಇಲ್ಲ ಗುರು ವೀಡಿಯೋಗಳು ಮಾಡೋಕ್ಕೆ, ಎಲ್ಲ ನೋಡ್ಕೊ ವೀಡಿಯೋ ಮಾಡ್ತಾನೆ ಗುರು, ಅವ್ನಿಗೆ ಎಲ್ಲೋ ಬರ್ತದೆ ಗುರು, ಅದು ಬರ್ತದೆ ಗುರು, ಅವ್ನಿಗೇನು ಎಕ್ಸ್ಪ್ಲೇನೇ ಬರೋಲ್ಲ ಗುರು, ಅವ್ನಿಗೇನು ಗೊತ್ತೇ ಇಲ್ಲ ಗುರು, ಬೇಕಾದ್ರೆ ಅವ್ನಿಗೊಂದು ಕ್ವಶನ್ ಕೇಳಿ ಉತ್ತರನೇ ಹೇಳಲ್ಲ ಗುರು. ಈ ಥರದ್ದೆಲ್ಲ ಮಾತುಗಳು ಬರ್ತವೆ. ಯಾವಾಗ ಹೇಳಿ? ಫೋನ್ ನಂಬರ್ ಕೊಟ್ಟಾಗ. ಏನು ಕೊಡದೇ ಇರ್ತೀರಿ ನೋಡಿ, ತೆಪ್ಪಗಿರ್ತೀರ ನೀವು ನನ್ನಂಗೆ, ಆಯಿತಾ. ಸೊ ಒಂದಷ್ಟು ಜನರಲ್ಲಿ ಕಣ್ಣಲ್ಲಿ ನೀವು ಅವನು ಒಂಥರ ದೂರಾಂಕಾರ ಬಿಡುಗರು, ಫೋನ್ ನಂಬರ್ ಕೊಡಲ್ಲ, ಅವ್ನು ಸಿಗಲ್ಲ ಯಾರಿಗೂ ಅಂತ ಅನ್ನಿಸ್ಬೋದು. ಬಟ್ ಒಳ್ಳೆಯದೇ, ಆಯಿತಾ. ಸೊ ಇದನ್ನು ನೀವು ಫೋಕಸ್ ಮಾಡಿ. ಇಲ್ಲ ಬ್ರೋ, ನನಗೆ ಇವೆಲ್ಲ ಮಾಡೋಕ್ಕಾಗಲ್ಲ, ನಾನು ನಂಬರ್ ಇಸ್ಕೊತೀನಿ, ನಾನು ಹೋಗಿ ಮೀಟ್ ಮಾಡ್ತೀನಿ, ಮಾತಾಡ್ತೀನಿ, ಮಾಡಿ. ಯಾರನ್ನ ಕರೆಕ್ಟಾಗಿರೋರು, ನೆಟ್ವಾಗಿರೋರು, ಚೆನ್ನಾಗಿರೋರು ಅಂತಂದರೆ ಲೈಕ್ ಯಾವ ಥರ ಅಂತಂದರೆ ಒಳ್ಳೆ ವ್ಯಕ್ತಿಗಳು, ಅವರು ಒಳ್ಳೆ ಹೃದಯ ಇದೆ, ಒಳ್ಳೆ ಕ್ಯಾರೆಕ್ಟರ್ ಇದೆ, ಅಂಥವ್ರನ್ನ ನೀವು ಮೀಟ್ ಮಾಡಿ ಟ್ರಿಪ್ಪೇ ಹೊಡೀರಿ, ತಪ್ಪೇ ಇಲ್ಲ, ಆಯಿತಾ. ನೀವೇನಾದರೂ ನಿಮಗೆ ಗೊತ್ತಿಲ್ಲದೇ ಸುಮ್ಮನೆ ಮರಳಾಗಿ ಯಾರ್ಯಾರನ್ನೋ ನಂಬ್ಕೊಂಡು ಏನೇನೋ ಮಾಡ್ಕೊಂಡು ಹೋಯ್ತು ಅಂತಂದರೆ ಒಂದಲ್ಲ ಒಂದು ದಿನ ಅದೇ ನಿಮ್ಗೆ ಅಪೋಸಿಟ್ ಆಗುತ್ತೆ, ನೆನಪಿರಲಿ. ಬರ್ಬೋದು ನಿಮ್ಮ ವಿಡಿಯೋ ನಿಮ್ಮ ಬಗ್ಗೆನೇ ಆಪೋಸಿಟಾಗಿ ಯೂಟ್ಯೂಬಲ್ಲಿ ವೀಡಿಯೋ ಬಿಡ್ಬೋದು, ಅವರು ಹೇಳೋಕ್ಕಾಗಲ್ಲ. ಅಥವಾ ನಿಮ್ಮ ಬಗ್ಗೆನೇ ಆಪೋಸಿಟಾಗಿ ಇಂಡೈರೆಕ್ಟಾಗಿ ವೀಡಿಯೋ ಬಿಡ್ಬೋದು, ಹೇಳೋಕ್ಕಾಗಲ್ಲ, ನೆನಪಿರಲಿ. ಇವೆಲ್ಲ ಮಾತುಗಳು ನಿಮ್ಗೆ ಇವಾಗ ಸಿಲ್ಲಿ ಅಂತ ಅನ್ನಿಸ್ಬೋದು, ಬಟ್ ಇದು ಆ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ನಿಮ್ಮ ಅನಿಸಿಕೆಯನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನಂತೂ ತುಂಬ ಸಿಂಪಲ್ ಗೈಸ್, ನಾನು ಸೇರಿದ್ರೆ ಕರೆಕ್ಟಾಗಿರೋರ ಜೊತೆ ಅಷ್ಟೇ ಸೇರೋದು, ಇಲ್ವಾ ನಾನು ಸೇರೋದೇ ಇಲ್ಲ, ಸಿಂಪಲ್. ನನಗೆ ಬೇಕಾಗೇ ಇಲ್ಲ. 1,00,000 ಇರಲಿ, 1,00,00,000 ಇರಲಿ ಸಬ್ಸ್ಕ್ರೈಬರ್ಸ್, ನನಗೇನಾಗಬೇಕು ಅವರಿಂದ, ಅಲ್ವಾ. ಏನಾರು ಆಗಬೇಕಾ? ಅವ್ರು ಏನಾರು ಬಂದಿದ್ದಾರಾ, ಏನಾದರೂ ಮಾಡಿದಾರಾ? ಅವ್ರ ಜೊತೆ ಎಲ್ಲ ನೀವು ಇರಬೇಕಾಗಿರೋ ನಿಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ. ನಿಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಸಿಗಿ, ನಿಮ್ಮ ಸಬ್ಸ್ಕ್ರೈಬರ್ಸ್ಗಳನ್ನ ಮಾತಾಡಿಸಿ, ಅಷ್ಟೇ ಸಾಕು. ಅದಕ್ಕಿಂತ ಇನ್ನೊಂದಿಲ್ಲ. ನಿಮ್ಮ ಸಬ್ಸ್ಕ್ರೈಬರ್ಸ್ಗೊಂಡು ರಿಪ್ಲೈ ಮಾಡಿ, ಅದೇ ಸಾಕು. ನಿಮ್ಮ ಸಬ್ಸ್ಕ್ರೈಬರ್ಸ್ಗೊಂಡು ಕಮೆಂಟಿಗೆ ರಿಪ್ಲೈ ಮಾಡಿ, ಅದೇ ಸಾಕು. ಅದೇ ಖುಷಿ ಕೊಡುತ್ತೆ, ಅದೇ ಲೈಫು.
ಅವರೇ ನಿಮ್ಮನ್ನು ಬೆಳೆಸಿರೋದು. ನೀವು ಅವ್ರನ್ನ ಹತ್ರಕ್ಕೆ ಇಟ್ಕೊಳ್ತೇನೆ ನೀವು ದೊಡ್ಡವರು ಬೆಳೆದ್ಬಿಟ್ಟವ್ರೆ, ಗೋಲ್ಡನ್ ಪ್ಲೇ ಬಟನು, ಸಿಲ್ವರ್ ಪ್ಲೇ ಬಟನು, ಏನು ಮಾಡ್ತೀರಾ ಅವ್ರನ್ನ ಇಟ್ಕೊಂಡು? ಹಾಂ, ಅವರೆಲ್ಲ ನಿಮ್ಗೆ ಬೆಲೆ ಕೊಡ್ತಾರೆ ಅಂತ ಬೆಲೆನೇ ಕೊಡೋಲ್ಲ. ನಿಮ್ಗೆ ಅವೆಲ್ಲ ಫೀಲ್ ಆದಾಗ ಗೊತ್ತಾಗುತ್ತೆ. ಅಲ್ಲ, ಎಲ್ಲರೂ ಅಲ್ಲ, ಕೆಲವರು ಆ ಥರ ಇರ್ತಾರೆ. ಸೊ ಹಾಗಾಗಿ ಆದಷ್ಟು ನಿಮ್ಮದೆಷ್ಟು ನೀವು ಏನು ಕರ್ತವ್ಯ, ನಿಮ್ದು ಏನೈತೆ ವರ್ಕು ಅದನ್ನು ಮಾಡ್ಕೊಂಡು ತುಂಬ ಆರಾಮಾಗಿ ಫ್ಯಾಮಿಲಿ ನೋಡ್ಕೊಂಡು ಚೆನ್ನಾಗಿರಿ ಗೈಸ್, ಆಯಿತಾ? ಇದ್ರೊಳಗಡೆ ಎಲ್ಲ ಬರಬೇಡಿ, ಬಿಡಬೇಡಿ. ಇಷ್ಟೇ ನಾನು ಕೇಳೋದು ಹೊಸ ಯೂಟ್ಯೂಬರ್ಸ್ಗಳಿಗೆ. ಇಲ್ಲ ಬ್ರೋ ಮಾಡ್ತೀವಿ, ಟ್ರೈ ಮಾಡಿ ನೋಡ್ತೀವಿ ಅಂತಂದರೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಆಮೇಲೆ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.